ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ, ಆದರೆ ಬದಲಾಗ್ತಾ ಇರುವಂಥ ನಮ್ಮ ಜೀವನದ ಶೈಲಿ ಹಾಗೆ ಆಹಾರದ ಪದ್ಧತಿಯಿಂದ ದಿನನಿತ್ಯ ಒಂದಲ್ಲ ಒಂದು ಆರೋಗ್ಯದ ಸಮಸ್ಯೆ ಅನ್ನೋದು ಹೆಚ್ಚಳವಾಗ್ತಾ ಇದೆ. ಉದಾಹರಣೆಗೆ ತಲೆನೋವಾಗಿರ್ಬೋದು, ಹೊಟ್ಟೆ ನೋವಾಗಿರಬಹುದು, ಹೀಗೆ ಯಾವುದೇ ಪೇಯ್ನನ್ನು ನಾವು ತೆಗೆದುಕೊಂಡಾಗ ಅದರ ಹಿಂದೆ ಮೆಂಟಲ್ ಸ್ಟ್ರೆಸ್ ಎಷ್ಟರ ಮಟ್ಟಿಗೆ ಕಾರಣ ಆಗುತ್ತೆ ಅನ್ನೋದು ಇವತ್ತಿನ ವಿಚಾರ. ಹಾಗಾಗಿ ಈ ಕುರಿತು ತಿಳಿಸಿಕೊಡಲು ಡಾಕ್ಟರ್ ಪಿ ಬಾಲಕೃಷ್ಣ ಶೆಟ್ಟಿ, ಏಷಾ ಡಯಾಗ್ನೋಸ್ಟಿಕ್ಸ್ನ ಚೀಫ್ ಕನ್ಸಲ್ಟೆಂಟ್ ಇವರು ತಮ್ಮ ವೈದ್ಯಕೀಯ ಅನುಭವ ಹಾಗೆ ಆರೋಗ್ಯ ಜಾಗೃತಿ ಸೇರಿದಂತೆ ಹಲವಾರು ರೀತಿಯಲ್ಲಿ ಅನುಭವವನ್ನು ಹೊಂದಿರುವಂತಹ ತಜ್ಞ ವೈದ್ಯರು, ಹಾಗೆ ಸಾಕಷ್ಟು ಪೇಷಂಟ್ಗಳಿಗೆ ಒಂದು ಸ್ಕ್ಯಾನಿಂಗ್ ಅನ್ನು ಮಾಡುವಂಥದ್ದು, ಹಾಗೆ ಅವರ ನೋವಿಗೆ ಪರಿಹಾರವನ್ನ ನೀಡಿದಂತಹ ಅನುಭವಿ ತಜ್ಞ ವೈದ್ಯರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮನೆಯವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ಹಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಡಾಕ್ಟರ್, ನಾನು ಆಗಲೇ ಹೇಳ್ತಾ ಇರೋ ಹಾಗೆ ಪ್ರತಿಯೊಂದು ಪೇಯ್ನಿಗೂ ಕೂಡ ಕಾರಣ ಅಂತ ಹೇಳಿದ್ರೆ ಮೆಂಟಲ್ ಸ್ಟ್ರೆಸ್ ಏನಾದರೂ ಪ್ರಮುಖವಾದಂಥ ರೀಸನ್ ಆಗತ್ತಾ? ಜೊತೆಗೆ ಸಾಮಾನ್ಯವಾಗಿ ಎಲ್ಲರೂ ಹೇಳುವಂಥದ್ದು ತಲೆನೋವು ಹಾಗೆ ತಲೆ ಸುತ್ತೋದು, ಇದೆಲ್ಲ ಯಾವ ಕಾರಣದಿಂದ ಡಾಕ್ಟರ್? ಈ ಕುರಿತು ಏನು ಹೇಳ್ತೀರಾ? ಈಗ ತಾನೇ ನಾವು ತುಂಬ ಡಿಸ್ಕಷನ್ ಮಾಡಿದ್ದೇವೆ. ಈಗ ಒಂದು ಸಾಧಾರಣ 10 ದಿವಸದಿಂದ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದರೆ, ಈ ಮಂಡಿ ನೋವು, ಕುತ್ತಿಗೆ ನೋವು, ಬೆನ್ನು ನೋವು, ಇದೆಲ್ಲ ಕೆಲವು ದೈಹಿಕ ಕಾರಣಗಳಿಂದ ಬರುವಂಥ ನೋವುಗಳು. ಅಂದರೆ ನಾವು ಎಂಥ ದೈಹಿಕ ನೋವುಗಳು ಅಥವಾ ಸೊಮ್ಯಾಟಿಕ್ ಪೇಯ್ನು ಅಂತ ಹೇಳ್ತೇವೆ. ಅದೇ ನಾನೀಗ ಆ್ಯಸ್ ಎ ರೇಡಿಯಾಲಜಿಸ್ಟು, ಆ್ಯಸ್ ಎ ಸ್ಕ್ಯಾನಿಂಗ್ ಡಾಕ್ಟರು, ನಾವು ಇದಕ್ಕೆಲ್ಲ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ನಾವು ಇದನ್ನೆಲ್ಲ ಒಂದು ಸ್ಕ್ಯಾನ್ ಮಾಡಿಬಿಟ್ಟು, ಈಗ ನೀವು ಹೇಳಿದರೆ ಗಿಡ್ಡಿನೆಸ್, ವರ್ಟಿಗೋ ಅಂತ ಇಲ್ಲಿ ಒಂದು ಚಿತ್ರ ಕಾಣ್ತಾ ಇದೆ. ಯಾರಿಗಾದ್ರು ತಲೆ ಸುತ್ತದ ಅಥವಾ ತಲೆ ತಿರುಗ್ತದ ಹಾಗೆಂತ ಆದರೆ ಅವರಿಗೆ ಏಕೆ ಗಿಡ್ಡಿನೆಸ್ ಬರುತ್ತೆ? ಆ ಗಿಡ್ಡಿನೆಸ್ಗೆ ಕಾರಣವಾಗುವಂಥ ಅಂಗಾಂಗಗಳು ದೇಹದಲ್ಲಿ ಯಾವುದು? ನಮ್ಮ ಕಿವಿಯೊಳಗೆ ಎಲ್ಲ ಅಂಗಾಂಗಗಳಿರುತ್ತೆ, ಅದಕ್ಕೆ ನಾವು ಸೆಮಿ ಸರ್ಕ್ಯುಲರ್ ಕೆನಲ್ಸು ಹಾಗೆ ಹೀಗೆಲ್ಲ ಹೇಳ್ತೇವೆ. ಸೊ ಇದೆಲ್ಲವನ್ನು ನಾವು ಚಿತ್ರ ನೋಡಿ, ಓಕೆ ಇಲ್ಲಿ ಬ್ರೈನಲ್ಲಿ ಪ್ರಾಬ್ಲಮ್ ಇದೆ, ಹಾರ್ಟಲ್ಲಿ ಪ್ರಾಬ್ಲಮ್ ಇದೆ, ಅಥವಾ ನಮ್ಮ ಸ್ಟಮಕಲ್ಲಿ ಪ್ರಾಬ್ಲಮ್ ಇದೆ, ಲಿವರು, ಕಿಡ್ನಿ, ಇದೆಲ್ಲವನ್ನು ನಾವು ಒಂದೊಂದೇ ನೋಡಿಕೊಂಡು ನಾವು ಇದರಲ್ಲಿ ಏನೋ ತೊಂದರೆ ಇದೆ ಅಂತ ಹೇಳ್ತೇವೆ. ಆದರೆ ಈಗ ನಮಗೆ ಇದೆಲ್ಲ ಕಾರಣಗಳಿಗಿಂತಲೂ ಜಾಸ್ತಿ ಆದ ಕಾರಣಗಳು ನಾವು ಹೇಳ್ತಂತೆ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಹೇಳ್ತೇವೆ. ಅದೆಲ್ಲ ನಮ್ಮ ಮನಸ್ಸಿನ ಕಾರಣದಿಂದ ಬರುವಂಥದ್ದು, ಅದಕ್ಕೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ. ಸೊ ಆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಹೇಳಿದರೆ ಮನಸ್ಸಿನ ಆಲೋಚನೆಗಳಿಂದ ಬರುವಂಥ ಡಿಸೀಸಸ್ಸು. ನೀವು ಎಷ್ಟೇ ಎಕ್ಸ್ರೇ ಮಾಡಿ, ನೆಕ್ಸ್ಟ್ರೇ ಅಲ್ಟ್ರಾಸೌಂಡ್ ಮಾಡಿ, ಎಷ್ಟೇ CT ಸ್ಕ್ಯಾನ್ ಮಾಡಿ, ಎಷ್ಟೇ MRI ಮಾಡಿ, ಏನು ಮಾಡಿದರೂ ಕೂಡ ಅದರಲ್ಲಿ ಏನು ಕಾಣೋದಿಲ್ಲ. ಯಾಕೆಂತ ಹೇಳಿದರೆ ಎಲ್ಲ ಡಿಸೀಸಸ್ಸು ಮನಸ್ಸಿನೊಳಗೆ ತುಂಬಿಕೊಂಡಿದೆ. ಆ ಬ್ರೈನಲ್ಲಿ ನಾನು ತೋರಿಸಿದ ಹಾಗೆ ಆ ಬ್ರೈನಲ್ಲಿ ಸಾಧಾರಣ ನಮಗೆ ಯಾರೇ ಒಬ್ಬ ಮನುಷ್ಯನಿಗೆ ಒಂದು ಸಾಧಾರಣ 50,000 ದಿವಸಕ್ಕೆ ಒಂದು 50,000ದಿಂದ 1,00,000 ಆಲೋಚನೆಗಳು ಬರ್ತಾನೇ ಇರ್ತದೆ, ಥಾಟ್ಸ್. ಇದಕ್ಕೆಲ್ಲ ಥಾಟ್ಸ್ ಅಂತ ನಾವು ಹೇಳ್ತೇವೆ. ಈ ಥಾಟ್ಸ್ಗಳಿಂದ ಬರುವಂಥ ಡಿಸೀಸ್ಗಳಿಗೆ ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂತ ಹೇಳೋದು, ಅಥವಾ ಮಾನಸಿಕ ಕಾಯಿಲೆಗಳು ಬರ್ಬೋದು. ಯಾಕೆಂತ ಹೇಳಿದ್ರೆ ಅವೆಲ್ಲ ಕೇವಲ ಥಾಟ್ಸು. ಇವತ್ತು ನಾವು ಏನು ಹೇಳ್ತೇವೆ, ಒಬ್ಬ ಸನ್ಯಾಸಿನೋ ಅಥವಾ ಒಬ್ಬ ಸಾಧುವೋ, ಸಂತನೋ, ಸೈನ್ಯಾಸಿನೋ, ಹಿಮಾಲಯದಲ್ಲಿ ಹೋಗಿ ತಪಸ್ಸು ಮಾಡೋನೋ, ಅವರಿಗೆ 50,000 ಎಲ್ಲ ಒಂದು 20,000 ಇರ್ಬೋದು, 10,000 ಇರ್ಬೋದು, ಏನೂ ಇಲ್ಲದವನಿಗೆ ಸಮಾಧಿ ಸ್ಥಿತಿ ಅಂತ ಹೇಳ್ಬೋದು. ಸೊ ಈ ಥಾಟ್ಸ್ಗಳಿಂದ ಬರುವಂಥ, ಈಗ ಒಂದನೇದಾಗಿ ನಾನು ಹೇಳ್ತೇನೆ ಚಿಂತೆ ಅಂತ ಹೇಳ್ತೇನೆ. ಚಿಂತೆ ಅಂದರೆ ಎಲ್ಲಿದೆ ಆಯಿತಾ? ಮನುಷ್ಯರಿಗೆ ನಾನು ಎಷ್ಟು ಸ್ಕ್ಯಾನ್ ಬೇಕಾದ್ರೆ ಮಾಡ್ಬೋದು, ನಾನು ದಿವಸ ಬೇಕಾದ್ರೆ ಸ್ಕ್ಯಾನ್ ಮಾಡ್ಬೋದು, MRI ಮಾಡ್ಬೋದು, PET-CT ಮಾಡ್ಬೋದು, PET MRI ಮಾಡ್ಬೋದು, ಫಂಕ್ಷನಲ್ MRI ಅಂತ ನಾವು ಕೂಡ ಹೇಳ್ತೇವೆ. ಅಂದರೆ ನಮ್ಮ ಬ್ರೈನಲ್ಲಿ ಏನೆಲ್ಲ ಪ್ರೋಗ್ರಾಮ್ಸ್ ಆಗ್ತಾ ಇದೆ ಅದನ್ನೆಲ್ಲ ಅನಲೈಸಿಸ್ ಮಾಡುವಂಥ ನಾವು ಟೆಸ್ಟ್ಗಳನ್ನು ಮಾಡ್ತೇವೆ. ಎಂಥ ಟೆಸ್ಟ್ ಮಾಡಿದರೂ ಚಿಂತೆ ಎಲ್ಲಿದೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಸೊ ಚಿಂತೆ ಅಂತ ಬಂದ ಮೇಲೆ ಈಗ ಅದ ನಂತರ ಚಿಂತೆಯಿಂದ ಏನು ಸ್ಟಾರ್ಟ್ ಆಗುತ್ತೆ? ಉದ್ವೇಗ ಅಥವಾ ಟೆನ್ಷನ್. ಆಯಿತಾ? ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಓಕೆ, ಮಾರ್ಕ್ ಏನೋ ಮಾಡಿದೇನಪ್ಪ ಚೆನ್ನಾಗಿ, ಇವತ್ತು ಮಾರ್ಕ್ ಬರ್ತಾ ಇದೆ, ಚಿಂತೆ ಆಗ್ತದೆ, ಏನು ಸರಿಯಾಗಿದೆಯಾ ಇಲ್ವಾ ಅಂತ. ಚಿಂತೆ ಎಂಬುದು ನಮ್ಮ ಕೆಟ್ಟ ಕೆಲಸಗಳಿಂದ ಬಂದಿರ್ಬೋದು, ಅಥವಾ ಏನು ಕೆಲಸ ಮಾಡೋದಿದ್ರೂ ಬರ್ಬೋದು. ಫಾರ್ ಎಕ್ಸಾಂಪಲ್, ನಾನು ನಿಮ್ಗೆ ಚೆನ್ನಾಗಿ ಒಂದು ಮಾತು ಹೇಳ್ತೇನೆ. ಒಂದು ಮನುಷ್ಯನ ಮತ್ತು ಒಂದು ಕುದುರೆದ ಒಂದು ಕತೆ ಹೇಳ್ತೇನೆ, ಅದು ನಿಮಗೆ ಸರಿಯಾಗಿ ಅರ್ಥ ಆಗ್ತದೆ. ಈಗ ನಾವು ಒಂದು ಒಳ್ಳೆ ಚೆನ್ನಾಗಿ ಹಾಡು ಹಾಡ್ತೇವಲ್ಲ, ಕೋಡಗನ ಕೋಳಿ ನುಂಗಿತ್ತಾವ ಅಂತ ನಾವೊಂದು ಹಾಡು ಹೇಳ್ತೇವೆ. ಅದೇ ರೀತಿ ಒಬ್ಬ ಮನುಷ್ಯನಿಗೆ ಒಂದು ಕೋಡಗನ ನುಂಗ್ಲಿಕ್ಕೆ ಆಗೋದಿಲ್ಲ. ಆದರೆ ಒಬ್ಬ ಮನುಷ್ಯನಿಗೆ ಒಮ್ಮೆ ಚಿಂತೆ ಬರಲಿಕ್ಕೆ ಶುರುವಾಯಿತು. ಅವನು ಏನು ಚಿಂತೆ ಮಾಡ್ತಾ ಇದ್ದ? ಅಯ್ಯೋ, ನಾನು ಒಂದು ಕುದುರೆಯನ್ನು ನುಂಗಿಬಿಟ್ಟಿದ್ದೇನೆ ಅಂತ ಅವನು ಹೇಳ್ಕೊಂಡು. ಸೊ ಕುದುರೆ ನುಂಗಿಬಿಡೋದು ಹೇಗಪ್ಪ ಒಂದು ಮನುಷ್ಯ? ಸೊ ಅವನಿಗಾದರೆ ಬರೀ ಚಿಂತೆ, ಮನಸ್ಸಲ್ಲಿ ಚಿಂತೆ, ನಾನು ಕುದುರೆ ನುಂಗಿಬಿಟ್ಟಿದ್ದೇನೆ ಅಂತ ಆಲೋಚನೆಯೇ ಮಾಡ್ತಾ ಇದ್ದ. ಸೊ ಅವ್ರು ಏನು ಮಾಡಿದರು,
ಒಳ್ಳೆ ಡಾಕ್ಟ್ರುಗಳು ತುಂಬ ಎಕ್ಸ್ಪ್ಲೈನ್ ಮಾಡಿದ್ರು. ನಂದು ಒಳ್ಳೆ ಡಾಕ್ಟ್ರು, ನೋಡಪ್ಪ ಸ್ಕ್ಯಾನ್ ಮಾಡಿ ನೋಡಿದ್ದೇನೆ ಏನಿಲ್ಲ. ಅವನಿಗೆ ಎಕ್ಸ್ಪ್ಲೈನ್ ಮಾಡಿದ್ದು, ನಮ್ಮ ಬಾಯಿ ಇರೋದು ಇಷ್ಟೇ ಸಣ್ಣದು, ಕುದುರೆ ಇಷ್ಟು ದೊಡ್ಡದಿದೆ, ಅದು ನುಂಗ್ಲಿಕ್ಕೆ ಆಗುತ್ತಾ ನಿನಗೆ, ತುಂಬ ನಾವು ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತಾನೇ ಬಂದೆವು ನಾವು. ಸೊ ಅದೇ ರೀತಿ ನಾವು ಸ್ಕ್ಯಾನ್ ಮಾಡಿದೆವು, ಪ್ರತಿಯೊಂದು ಮಾಡಿದೆವು. ಎಂಥ ಮಾಡಿದರೂ ಕೂಡ ಅವರಿಗೆ ಯಾವ ರೀತಿಯ ಏನೂ ಗೊತ್ತಾಗಲಿಲ್ಲ. ಕಡೆಗೆ ಒಬ್ಬ ಒಳ್ಳೆ ಡಾಕ್ಟ್ರ್ ಇದ್ದ. ಅವನು ಹೇಳಿದೆ, ಓಕೆ ಇವನಿಗೆ ನಾನು ಏನಾದರೂ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಏನು ಮಾಡ್ಕೊಂಡು ಹೇಳಿದೆ, ಏನು ಮಾಡಿದೆ ಅಂತ ಹೇಳಿದೆ. ಆಯಿತು, ನೀನು ಕುದುರೆ ನುಂಗಿದೆಯಾ? ಹೌದು, ನಿನ್ನನ್ನು ನಾನು ಆಪ್ರೇಷನ್ ಥಿಯೇಟ್ರಿಗೆ ತಗೊಂಡು ಹೋಗ್ತೇನೆ, ಅಲ್ಲಿ ಆಪರೇಷನ್ ಮಾಡಿ ಕುದುರೆ ತೆಗೆದು ಬಿಡ್ತೇನೆ ಅಂತ ಹೇಳಿ, ಆಯಿತು ಕುದುರೆ ತಗೊಂಡು ಖುಷಿ ಆಗುತ್ತೆ. ಇವನೇನು ಮಾಡ್ತಾನೆ, ಡಾಕ್ಟ್ರು ಒಳ್ಳೆ ಬುದ್ಧಿವಂತ, ಅವನೇನು ಮಾಡ್ತಾ ಒಂದು ಹೊರಗಡೆ ಒಂದು ಕುದುರೆ ತಂದು ಅವನಿಗೆ ಒಂದು ಅನಸ್ತೀಸಿಯಾ ಕೊಟ್ಟು ಆ ಕುದುರೆಯನ್ನು ಅಲ್ಲಿ ಇಟ್ಬಿಟ್ಟು, ನೋಡು ನೀನು ನುಂಗಿದ ಕುದುರೆ ಇಲ್ಲಿದೆ ಅಂತ ಹೇಳ್ತಾನೆ. ಅವನು ಕಿಣ್ಬಿಟ್ಟವನೇ, ಡಾಕ್ಟ್ರೇ ಇದು ಕಪ್ಪು ಕುದುರೆ, ನಾನು ನುಂಗಿದ್ದು ಬಿಳಿ ಕುದುರೆ ಅಂತ ಹೇಳಿಬಿಡ್ತಾನೆ. ಸೊ ಈ ಮನಸ್ಸಿನಲ್ಲಿರುವಂತಹ ಈ ವಿಶೇಷಗಳು, ನಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡಿರುವಂಥ ಈ ವಿಶೇಷಗಳು, ಮನಸ್ಸಿನಲ್ಲಿ ಯಾವಾಗಲೂ ಚಿಂತೆ ಅಂತ ತುಂಬಿಕೊಂಡು ಬಿಟ್ಟರೆ ಅದನ್ನು ಸರಿಪಡಿಸಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಆಯಿತಾ? ಅದನ್ನು ಮಾನಸಿಕ ಕಾಯಿಲೆಗಳು ಅಂತ ಹೇಳ್ಬೋದು. ಅದರಲ್ಲಿ ಬೇರೆ ಬೇರೆ ರೀತಿಯಾದ ಕಾಯಿಲೆಗಳು ಬರ್ಬೋದು. ನೀವು ಕೇಳಿದ ಪ್ರಶ್ನೆಗೆ ಒಂದೊಂದೇ ನಾನು ಉತ್ತರ ಕೊಟ್ಕೊಂಡು ಹೇಳ್ತೇನೆ. ಓಕೆ ಡಾಕ್ಟರ್, ಇನ್ನು ಎಲ್ಲ ಟೆಸ್ಟ್ ಮಾಡಿಸಿರ್ತಾರೆ, ಏನೇ ಟೆಸ್ಟ್ ಮಾಡಿಸಿದ್ರೂ ಕೂಡ ಅವರಿಗೆ ಸಮಸ್ಯೆ ಏನಿಲ್ಲ, ನಾರ್ಮಲ್ ಅಂತ ಹೇಳಿ ರಿಪೋರ್ಟ್ ಬರುತ್ತೆ. ಆದರೂ ಕೂಡ ಒಬ್ಬ ವ್ಯಕ್ತಿಗೆ ಹೊಟ್ಟೆ ನೋವು ಬರುತ್ತೆ, ತಲೆನೋವು ಬರುತ್ತೆ, ಹೃದಯದ ಬಡಿತ ಅನ್ನೋದು ಹೆಚ್ಚಾಗುತ್ತೆ, ಬಾಡಿ ಪೇನ್ ಕಾಣಿಸ್ಕೊಳ್ಳುತ್ತೆ. ಹಾಗಾದರೆ ಇದಕ್ಕೆಲ್ಲ ಏನು ಕಾರಣ ಡಾಕ್ಟರ್? ಈಗ ಇದಕ್ಕೂ ಅದೇ ಕಾರಣಗಳು ಬರುತ್ತೆ. ಈಗ ನೋಡಿ, ಇದು ಒಂದು ಚಿತ್ರ ಅವರು ಹಾಗೆ ಇಟ್ಬಿಟ್ರೆ ನಾನು ಆ ವಿಷಯ ಬಗ್ಗೆನೂ ಮಾತಾಡ್ಬೋದು. ಆಯಿತಾ? ಈಗ ಅವರು ಚೇಂಜ್ ಮಾಡ್ತಾ ಇದ್ದಾರೆ. ಸೊ ಈಗ ನಾವು ಏನು ಹೇಳ್ಬೋದು ಅಂತ ಹೇಳಿದರೆ, ಈಗ ಈ ಮಾನಸಿಕವಾದ ತೊಂದರೆಗಳಿಂದ ಹಲವು ರೀತಿಯ ಕಾಯಿಲೆಗಳು ತೊಂದರೆಗಳು ಕಾಣ್ಬೋದು. ಈಗ ಇನ್ನೊಂದು ನಾನು ಒಳ್ಳೆಯ ಒಂದು ಉದಾಹರಣೆ ಹೇಳ್ತೇನೆ ಕೇಳಿ. ಇದು ಒಂದು ಅತ್ತೆ ಸೊಸೆಯರದ ಒಂದು ತೊಂದರೆ. ಆಯಿತಾ? ಈ ಮಾನಸಿಕ ಕಾರಣಗಳಿಂದ ಅಥವಾ ನಮ್ಮ ಮಾತುಗಳಿಂದ 2-3 ಪ್ರಾಬ್ಲಮ್ಗಳು ಬರ್ತವೆ. ಒಂದು ರಿಲೇಷನ್ಶಿಪ್, ಒಂದು ಹಣ. ಆಯಿತಾ? ಹಣದಲ್ಲಿ ಏನು ತೊಂದರೆ ಆದಾಗ ನಮಗೆ ಚಿಂತೆ ಬರುತ್ತೆ, ಸ್ಟ್ರೆಸ್ ಆಗುತ್ತೆ. ಕ್ಯಾರಿಯರ್ ವಿಷಯ ನಾವು ತುಂಬ ಚಿಂತೆ ಬಂದಾಗ ಸ್ಟ್ರೆಸ್ ಬರುತ್ತೆ. ಇನ್ನೊಂದು ರಿಲೇಷನ್ಶಿಪ್ಸ್, ಗಂಡ ಹೆಂಡತಿ ರಿಲೇಷನ್ಶಿಪ್ಲಿ ಅಥವಾ ಮಕ್ಕಳ ರಿಲೇಷನ್ಶಿಪ್, ಇದರಲ್ಲಿ ಒಂದು ಆ ತಾಯಿ, ಒಂದು ಮದರ್ ಇಲ್ಲ ಮತ್ತು ಅವಳಿಗೆ ಇಬ್ಬರಿಗೂ ಒಂದು ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಪ್ರಾಬ್ಲಮ್ಮು. ಈ ಏನು ಸೊಸೆ ಯಾವಾಗಲೂ ಎನ್ಸ್ಕೊಳ್ತಾಳೆ, ಈ ತಾಯಿ ಅತ್ತೆ ಭಾರಿ ಕೆಟ್ಟವಳು, ಭಾರಿ ತೊಂದರೆ ಕೊಡ್ತಾಳೆ, ಏನಾದರೂ ಮಾಡಿ ಇವಳ ಥರ ನನಗೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ, ಏನಾದರೂ ಇವಳನ್ನು ಹೋಗಿಬಿಟ್ರೆ ಭಾರಿ ಒಳ್ಳೆದಿರುತ್ತೆ. ಹೋಗಲಿಕ್ಕೆ ಹಾಗೆ ಸೀದಾ ಎಲ್ಲಿಗೆ ಹೋಗ್ಲಿಕ್ಕೆ ಆಗುತ್ತಾ? ಇಲ್ಲ. ಸೊ ಆವಾಗ ಅಲ್ಲಿ ಒಂದು ಕಡೆ ಯಾರೋ ಒಬ್ಬ ದೊಡ್ಡ ಋಷಿ ಬಂದು ಕೂತಿದ್ದಾನೆ ಊರ ಹೊರಗೆ. ಅವನು ಎಲ್ಲದಕ್ಕೂ ಮದ್ದು ಕೊಡ್ತಾನೆ, ಎಲ್ಲದಕ್ಕೂ ಔಷಧ ಕೊಡ್ತಾನೆ ಅಂತೇಳಿ. ಈ ಸೊಸೆ ಏನು ಮಾಡ್ತಾಳೆ, ಏನಾದರೂ ಮಾಡಿದ ಒಂದು ಔಷಧ ತಗೊಂಡು ಈ ತಾಯಿಗೆ ಕೊಟ್ಟು ಅವಳನ್ನು ಕಳಿಸಿಬಿಡಬೇಕು, ಕೊಂದು ಬಿಡಬೇಕು ಅಂತ ಅವಳಿಗೆ ಆಲೋಚನೆ ಮಾಡ್ತಾಳೆ. ಆ ಋಷಿ ಹತ್ರ ಓಡಾಡ್ಕೊಂಡು ಹೋಗ್ತಾಳೆ. ಏನು ಕತೆ ಏನು? ಇಲ್ಲ, ನನಗೆ ಜೀವನ ತುಂಬ ಹಾಳಾಗಿಬಿಟ್ಟಿದೆ, ನನ್ನ ಅತ್ತೆ ಭಾರಿ ಜೋರಿದ್ದಾರೆ, ನನಗೆ ಜೀವನ ಮಾಡಲಿಕ್ಕೆ ಬಿಡೋದಿಲ್ಲ, ನನಗೆ ಏನಾದರೂ ಒಂದು ಮದ್ದು ಕೊಡಿ, ಒಂದು ಔಷಧ ಕೊಟ್ಬಿಟ್ಟು ಹೋಗಿಬಿಡೋಕೆ ಅವರು. ಋಷಿ ಎಲ್ಲ ಸ್ವಲ್ಪ ಆಲೋಚನೆ ಮಾಡಿ ಹೇಳಿ, ನೋಡು ನಾನು ಈಗಲೇ ಏನಾದರೂ ಕೊಟ್ಬಿಟ್ರೆ ನೀನು ಹೇಗೆ ಈಗಲೇ ನಾಳೆನೇ ಹೋಗಿಬಿಟ್ರೆ ಎಲ್ಲರಿಗೂ ನಿನ್ನ ಮೇಲೆ ಡೌಟ್ ಬರುತ್ತಲ್ವಾ? ಯಾಕೆಂದರೆ ಆಲ್ರೆಡಿ ನಿನ್ನ ಮೇಲೆ ನೀನು ಮತ್ತು ಅವ್ರ ಮೇಲೆ ನೆರೆಕದವರಿಗೆಲ್ಲ ಸ್ವಲ್ಪ ಡೌಟ್ ಇದೆ, ನೀನು ಸರಿ ಇಲ್ಲ ಅಂತ ಹೇಳ್ಕೊಂಡು. ಈಗಲೇ ನಾನು ಕೊಟ್ಬಿಟ್ರೆ ಪಟಕ್ ಅಂತ ಹೋಗಿಬಿಟ್ರೆ ನಿನ್ನ ಮೇಲೆ ಎಲ್ಲರಿಗೂ ಡೌಟ್ ಬರೋದು, ಎಲ್ಲ ಇನ್ವೆಸ್ಟಿಗೇಷನ್ ಅದು ನೀನೇ ಸಿಕ್ಕಿಬಿಡುತ್ತೆ. ನಾನು ಒಂದು ಮೆಡಿಸಿನ್ ಇದೆ ನನ್ನ ಹತ್ರ, ಅದು 6 ತಿಂಗಳು ಏನಾದರೂ ಅವಳಿಗೆ ಫುಡ್ಡಲ್ಲಿ ಹಾಕ್ತಾ ಬರಬೇಕು. ಇಮಿಡಿಯೇಟ್ 3 ಅಥವಾ 6 ತಿಂಗಳಲ್ಲಿ ಹೋಗಿಬಿಡ್ತಾಳೆ. ಅಂಥದ್ದು ಒಳ್ಳೆದು ಇಮಿಡಿಯೇಟ್ ಕೊಡಲ ಅಂತ ಕೇಳಬೇಕು. ಆಯಿತು, ಇಮಿಡಿಯೇಟ್ಲಿ ನೀವು ಕೊಡಬೇಡಿ, ಹೊಟ್ಟರೆ ಕಷ್ಟ ಆಗುತ್ತೆ, ಈ 6 ತಿಂಗಳು ನಿಧಾನ ಸ್ವಲ್ಪ ಹಾಕಿ ಹೋಗುವಂಥದ್ದು ಕೊಟ್ಟುಬಿಡಿ ಅಂತ ಹೇಳ್ತಾಳೆ. ಆ ಸ್ವಾಮಿ ಏನು ಹೇಳ್ತಾನೆ, ಆಯಿತು ಕೊಡ್ತೇನೆ, ಅದು ಒಂದು ಮಾತುಂಟು, ನಾಳೆಯಿಂದ ನಿನ್ನ ಅತ್ತೆ ಬಗ್ಗೆ ಯಾವುದೇ ಕೆಟ್ಟದ್ದು ಮಾತಾಡಬಾರ್ದು, ನೀನು ಒಳ್ಳೆಯದೇ ಹೇಳಬೇಕು, ನನ್ನ ಅತ್ತೆ ಒಳ್ಳೆಯವಳು, ನನ್ನ ಅತ್ತೆ ಒಳ್ಳೆಯವಳು ಅಂತ ಹೇಳಬೇಕು. ಅದೇನು ತೊಂದರೆ ಇಲ್ಲ, 6 ತಿಂಗಳಲ್ಲ, ಮತ್ತೆ ಅತ್ತೆ ಹೋಗಿಬಿಡ್ತಾಳೆ, ಏನು ತೊಂದರೆ ಇಲ್ಲ, 6 ತಿಂಗಳು ಹೊಗಳ್ಕೊಂಡೇ ಇರ್ತೇನೆ ಅಂತ ಹೇಳ್ತಾಳೆ. ಇವಳು ಮನೆಗೆ ಬಂದವಳೆ ಆ ಮದ್ದು ಹಾಕ್ತಾ ಇರ್ತಾಳೆ. ದಿವಸ ಅತ್ತೆಯನ್ನು ಹೊಗಳಲಿಕ್ಕೆ ಶುರು ಮಾಡ್ತಾಳೆ. ನನ್ನ ಅಷ್ಟು ಅತ್ತೆ ಒಳ್ಳೆಯವರು, ಏನು ಒಳ್ಳೆ ಆ ಊಟ ಮಾಡ್ತಾರೆ, ಏನು ತಿಂಡಿ ಮಾಡ್ತಾರೆ, ಯಾವಾಗಲೂ ನನ್ನನ್ನು ಮಗಳ ಥರ ನೋಡ್ಕೊಳ್ತಾರೆ, ಹೊಗಳಲಿಕ್ಕೆ ಶುರು ಮಾಡ್ತಾರೆ. ಅತ್ತೆಗೆ ಇವಳ ಚೇಂಜ್ ನೋಡಿ ಭಾರಿ ಖುಷಿಯಾಗುತ್ತೆ. ಅತ್ತೆನೂ ನಮ್ಮ ಸೊಸೆಯನ್ನು ಹೊಗಳಲಿಕ್ಕೆ ಶುರು ಮಾಡ್ತಾರೆ. 1 ತಿಂಗಳಲ್ಲಿ ಅತ್ತೆ ಸೊಸೆ ಭಾರಿ ಒಟ್ಟಿಗೆ ಆಗ್ತಾರೆ. 2 ತಿಂಗಳಾಗುವ ಸೊಸೆಗೆ ಅತ್ತೆ ಅಂದರೆ ಜೀವಾಗಿ ಹೋಗಿಬಿಡ್ತಾರೆ. 3ನೇ ತಿಂಗಳಾಗುವ ಇವಳಿಗೆ ಹೆದರಿಕೆ ಶುರು ಆಗುತ್ತೆ. ಅಯ್ಯೋ, ನಾನು 3 ತಿಂಗಳು ಮದ್ದು ಹಾಕಿಬಿಟ್ಟಿದ್ದೇನಲ್ಲ, ಇನ್ನು ಅತ್ತೆ ಹೋಗಿಬಿಡ್ತಾರಲ್ಲ, ಏನು ಮಾಡೋದು ಇವಳಿಗೆ? ಅಂದರೆ ಅವ್ರದ್ದು ಪ್ರೀತಿ, ವಿಶ್ವಾಸ, ಅವರ ಸಂಬಂಧ ಅಷ್ಟು ಬೆಳೆದು ಬರ್ತದೆ. ಇವಳಿಗೆ ಹೆದರಾಗುತ್ತೆ. ಪುನಃ ಸ್ವಾಮೀಜಿ ಹತ್ರ ಓಡ್ತಾಳೆ. ಏನು ಸ್ವಾಮೀಜಿ, ಏನು ಬಂದು ಹೇಗಿದ್ದಾರೆ, ಅತ್ತಿಗೆ ಹೋಗ್ತಾ ಇದ್ದಾರಾ ಅಂತ ಕೇಳಿದೆ. ಇಲ್ಲ, ನಾನು ಕೊಟ್ಟದ್ದು ತಪ್ಪಾಯಿತು, ಅದು ನನಗೆ ತೆಗಿಲಿಕ್ಕೆ ಬೇರೆ ಏನಾದರೂ ಕೊಡಿ ಅಂತ ಹೇಳ್ತಾಳೆ. ಈಗ ಆಗ ಸ್ವಾಮೀಜಿ ಹಾಗೆ ಹೇಳ್ತಾರೆ,
ನಾನು ಏನು ಕೊಟ್ಟಿಲ್ಲ, ಬೇಡದೇನು ಕೊಟ್ಟಿಲ್ಲ, ನಾನು ಒಳ್ಳೆ ಒಂದು ಆಯುರ್ವೇದದ ಮೆಡಿಸಿನ್ ಕೊಟ್ಟಿದ್ದೇನೆ, ಅವಳಿಗೆ ಏನು ಆಗೋದಿಲ್ಲ. ಈಗ ನಿಮಗೆ ಗೊತ್ತಾಯ್ತಲ್ಲ, ಸಂಬಂಧಗಳು ಯಾಕೆ ಹಾಳಾಗುತ್ತವೆ, ಸಂಬಂಧಗಳು ಯಾಕೆ ಹಾಳಾಗುತ್ತೆ, ಯಾವಾಗ ಚಿಂತೆ ಬರುತ್ತೆ, ಯಾವಾಗ ಟೆನ್ಷನ್ ಬರುತ್ತೆ, ಯಾವಾಗ ಸ್ಟ್ರೆಸ್ ರೆಸ್ಪಾನ್ಸ್ ಬರುತ್ತೆ ಅಂತೇಳಿ ಮಾತು. ಅದಕ್ಕೆ ಹೇಳ್ತಾರೆ ಮಾತು ಬೆಳ್ಳಿ, ಮೌನ ಬಂಗಾರ ಅಂತ ಹೇಳ್ತಾರೆ. ಸೊ ನಮ್ಮ ಮಾತಾಡೋದಲ್ಲಿ ಕೇವಲ ಮಾತುಗಳಲ್ಲಿ ನಮ್ಮ ಅನೇಕ ಸ್ಟ್ರೆಸ್ ರೆಸ್ಪಾನ್ಸು, ನಮ್ಮ ಅನೇಕ ಉದ್ವಿಗ್ನತೆ, ನಮ್ಮ ಅನೇಕ ಚಿಂತೆಗಳನ್ನು ನಾವು ಪರಿಹಾರ ಮಾಡ್ಬೋದು. ಸೊ ಮೊದಲನೇದಾಗಿ ನಾನು ಏನು ಹೇಳ್ತೇನೆ ಅಂತ ಹೇಳುವಾಗ, ಪ್ರತಿಯೊಬ್ಬನನ್ನು ಯಾರ ಹತ್ರವೂ ಏನೂ ಕೆಟ್ಟದನ್ನು ಕಾಣಬಾರದು. ಎಷ್ಟೇ ಆಗಲಿ, ಯಾರನ್ನು ನಾವು ಸ್ವಲ್ಪ ಸಣ್ಣ ಮಕ್ಕಳಿಗೆ ಮಾತ್ರ ನಾವು ಅಡ್ವೈಸು, ಅವರಿಗೆ ಮಾತ್ರ ಉಪದೇಶ, ದೊಡ್ಡವರಿಗೆ ನಾವು ಉಪದೇಶ ಮಾಡೋ ಅವಶ್ಯಕತೆ ಇಲ್ಲ. ಅವರು ಏನು ಮಾಡಿದ್ದಾರೆ ಅದನ್ನು ಅನಾಲಿಸಿಸ್ ಮಾಡಿ ಅದು ಮಾಡೋ ಅವಶ್ಯಕತೆ ಇಲ್ಲ. ನಮ್ಮಿಂದ ಏನಾಗುತ್ತೆ ಅದನ್ನು ಮಾಡಿಕೊಂಡು ಹೋದರೆ ನಮ್ಮ ಎಲ್ಲ ರಿಲೇಷನ್ಶಿಪ್ಸು ಬೆಳವಣಿಗೆ ಆಗುತ್ತೆ. ಸೊ ರಿಲೇಷನ್ಶಿಪ್ನಿಂದ ಬರುವಂಥ ಸ್ಟ್ರೆಸ್ಸು ಅಂದರೆ ವರಿ, ಟೆನ್ಷನ್ನು, ಸ್ಟ್ರೆಸ್ಸು ಕೇವಲ ಮಾತಿನಲ್ಲೇ ನಾವು ಪರಿಹಾರ ಮಾಡ್ಕೊಳ್ಬೋದು. ಇನ್ನು ಬೇರೆ ಏನಾದರೂ ಪ್ರಶ್ನೆ ಇದ್ದರೆ ಕೇಳೀಗ. ಓಕೆ ಡಾಕ್ಟರ್, ಇನ್ನು ಹಾರ್ಟಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ಅಂದರೂ ಕೂಡ ಆತಂಕದಿಂದನೋ ಅಥವಾ ಭಯ ಪಟ್ಟನೋ ಅವ್ರಿಗೆ ಒಂದು ರೀತಿ ಉಸಿರಾಟದ ಸಮಸ್ಯೆ ಆಗುತ್ತೆ, ಹಾರ್ಟ್ ಪ್ರಾಬ್ಲಮ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ ECG ಮಾಡಿಸಿದಾಗ ಅಥವಾ ಹಾರ್ಟ್ ಟೆಸ್ಟು ಪ್ರಾಪರ್ ಅನ್ನುವಂಥ ಒಂದು ರಿಪೋರ್ಟ್ ಇರುತ್ತೆ, ಆದರೂ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಅಂತ ಇದಕ್ಕೆ ಹೇಳಬಹುದಾ ಅಥವಾ ಏನು ಹೇಳ್ತೀರಾ ಡಾಕ್ಟರ್? ಯಾವುದೋ ತೊಂದರೆಗಳು ಬರದೇ ಇದ್ದಾಗ ಈಗ ನಾನು ಹೇಳಿದೆಲ್ಲ, ನಾನು ಸಾಧಾರಣ 50,000 60,000 ಎಲ್ಲ ನಮಗೆ ಎಲ್ಲ ಮೆಸೇಜಸ್ ಬರ್ತಾನೆ ಇರ್ತದೆ. ಆ ಮೆಸೇಜ್ಗಳು ಎಲ್ಲಿ ಹೋಗ್ತದೆ ಅದೆಲ್ಲ ನಾನು ಬ್ರೈನಲ್ಲಿ ತೋರಿಸಿದಾಗ ಬ್ರೈನಲ್ಲಿ ಬೇರೆ ಬೇರೆ ಪಾರ್ಟ್ಗಳಿಗೆ ಬ್ರೈನಲ್ಲಿ ಹೋಗುತ್ತೆ. ಆ ಬ್ರೈನಲ್ಲಿ ಹೋದಾಗ ಈಗ ನಾನು ಹೇಳಿದಾಗ ನಾವು ಮೊದಲಿಂದ ನಾವು ಹೇಳ್ತೇನೆ, ಬ್ರೈನ್ ಈಸ್ ಅ ಸೀಟ್ ಅಥವಾ ಪವರ್ ಫಾರ್ ಆಲ್ ಫಂಕ್ಷನ್. ಎಲ್ಲ ಬಾಡಿ, ಅದು ಹಾರ್ಟ್ ಆಗಲಿ, ಲಿವರ್ ಆಗಲಿ, ಕಿಡ್ನಿ ಆಗಲಿ, ಪ್ರತಿಯೊಂದನ್ನು ನಮ್ಮನ್ನು ಎಂಥದ್ದು ನಮಗೆ ಪರಿಹಾರವನ್ನು ಕೊಡುವಂತಹದ್ದು ಅಥವಾ ಪ್ರತಿಯೊಂದರ ಮೂಮೆಂಟನ್ನು ತೋರಿಸುವಂಥದ್ದಕ್ಕೆ ಬ್ರೈನ್ ಅಂತ ಹೆಸರು. ಎಲ್ಲವನ್ನು ಕಂಟ್ರೋಲ್ ಮಾಡುತ್ತೆ. ಸೊ ನಮಗೆ ಬ್ರೈನಲ್ಲಿ ಈ ಎಲ್ಲ ಸಿಗ್ನಲ್ಸ್ ಬಂದಾಗ, ಬೇರೆ ಬೇರೆ ಥರದ ಸಿಗ್ನಲ್ಸ್ ಬಂದಾಗ, ನಮಗೆ ಇಂಥ ಆಲೋಚನೆಗಳು ಬಂದಾಗ ಅದು ಬೇರೆ ಬೇರೆ ವಿಧದಲ್ಲಿ ಮ್ಯಾನಿಫೆಸ್ಟೇಷನ್ ಆಗೋ ಚಾನ್ಸಸ್ ಇದೆ. ನಾವು ಬೆಳಿಗ್ಗೆ ಹೇಳಿದೆವು, ನಿನ್ನೆ ಹೇಳಿದೆವು, ಮಂಡಿ ನೋವು, ಇದು ಕೂಡ ನಮಗೆ ಸ್ಟ್ರೆಸ್ ಇಂದ ಬರ್ಬೋದು. ಅಥವಾ ಕುತ್ತಿಗೆ ನೋವು, ಅದು ಹೈಯೆಸ್ಟು. ಕುತ್ತಿಗೆ ನೋವು ಎಂಬುದು ಎಲ್ಲರಿಗೂ ಹೆಚ್ಚಿನವರಿಗೆ ನಾವು ನೋಡಿದ್ದೇವಲ್ಲ, ಕುತ್ತಿಗೆ ಸ್ಕ್ಯಾನ್ ಮಾಡ್ತೇವೆ. ಕುತ್ತಿಗೆ ಸ್ಕ್ಯಾನಲ್ಲಿ ಮಾಡುವಂಥ ಬಂದಂಥ ಏನು ನಮಗೆ MRI ಮಾಡಿದಾಗ ಏನೂ ಕಾಣಿಸೋದಿಲ್ಲ, ಅದು ಅವ್ರಿಗೆ ಕುತ್ತಿಗೆ ನೋವು ಅಂತ ಹೇಳ್ತಾರೆ. ಸ್ಪಾಂಡಿಲೈಟಿಸ್ ಅಂತ ಅವ್ರು ಹೇಳ್ಕೊಳ್ತಾರೆ, ಅದು ಸ್ಪಾಂಡಿಲೈಟಿಸ್ ಇರೋದಿಲ್ಲ. ಮಂಡಿ ನೋವು, ಕುತ್ತಿಗೆ ನೋವು, ಈ ಜಾಸ್ ಅಲ್ಲೆಲ್ಲ ಗಟ್ಟಿ ಆಗೋದು, ಅದೇ ರೀತಿ ಹಾರ್ಟ್, ಚೆಸ್ಟ್ ನಮಗೆ ಜೋರಾಗಿ ಬಡಿದುಕೊಳ್ಳೋದು, ಇದೆಲ್ಲವನ್ನು ನಾವು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ನಾವು ಹೇಳ್ತೇವೆ. ಅದರಲ್ಲೂ ಕೂಡ ಈ ಪರಿಣಾಮಗಳು ಬರ್ಬೋದು. ಓಕೆ ಡಾಕ್ಟರ್, ಇನ್ನು ಗ್ಯಾಸ್ಟ್ರಿಕ್ ಆಗಿರ್ಬೋದು, ಅಸಿಡಿಟಿ ಆಗಿರಬಹುದು ಅಥವಾ ಹೊಟ್ಟೆಯ ಸಮಸ್ಯೆಗಳು, ಇದೆಲ್ಲವೂ ಕೂಡ ಅತಿಯಾದ ಚಿಂತೆ ಹಾಗೆ ಪ್ರೆಷರ್ನಿಂದನೇ ಬರುತ್ತಾ, ಹೇಗೆ ಡಾಕ್ಟರ್? ಹೌದು. ಈಗ ನಿನ್ನೆ ನಾವು ಹೊಟ್ಟೆ ಸಮಸ್ಯೆ ಬಗ್ಗೆ ನಾವು ಮಾತನಾಡಿದ್ದೆವು, ಆಯಿತಾ. ಈಗ ನಾನು ನಿಮಗೆ ನಾನು ಒಂದು ಎಕ್ಸ್ಪ್ಲನೇಷನ್, ಒಂದು ಉದಾಹರಣೆ ಕೊಟ್ಟೆ. ನಾನು ಒಂದು ನಾಯಿಗೆ ಅನ್ನ ಹಾಕ್ತಾ ಇದ್ರು, ಆ ಪ್ರತಿ ಸರ್ತಿ ಒಂದು ಬೆಲ್ ಬಡಿತಾ ಇದ್ರು, ಆಯಿತಾ. ಒಂದು ದಿವಸ ಅನ್ನ ಹಾಕಲಿಲ್ಲ, ಖಾಲಿ ಬೆಲ್ ಬಡಿದಾಗಲೇ ಆ ನಾಯಿಯ ಹೊಟ್ಟೆಯಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಸೆಕ್ರೇಷನ್ ಆಯಿತು. ಸೊ ಈ ಆ್ಯಸಿಡ್ ಸೆಕ್ರೇಷನ್ಗೆ ಕೂಡ ನಮ್ಮ ಬ್ರೈನೇ ರೆಸ್ಪಾನ್ಸಿಬಲ್. ಯಾಕಂದರೆ ಊಟವೂ ಹಾಕಿಲ್ಲ, ಅನ್ನವೂ ಹಾಕಿಲ್ಲ, ಏನು ಬಾಯೊಳಗೆ ಹೋದದ್ದೇ ಇಲ್ಲ, ಆದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಸೆಕ್ರೇಷನ್ ಆಗುತ್ತೆ. ಅದಕ್ಕೆ ಕೂಡ ನಮ್ಮ ಬ್ರೈನೇ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಸೊ ನಾನು ಅದೇ ಹೇಳಿದೆ, ನಿಮಗೆ ಊಟ ಸಿಗಲಿಲ್ಲ ಅಥವಾ ಊಟ ಸಿಗ್ತಾ ಇಲ್ಲ ಅಥವಾ ಟೈಮಿಗೆ ಊಟ ಆಗಿಲ್ಲ ಅಂತ ಹೇಳಿದರೆ, ಆ ಟೈಮಲ್ಲಿ ಸೆಕ್ರೇಟ್ ಆಗುವಂಥ ಆ್ಯಸಿಡು ಸೆಕ್ರೇಟ್ ಆಗ್ತಾ ಬರ್ತದೆ. ಇದನ್ನು ನಾವು ಸರ್ಕೇಡಿಯನ್ ಅಥವಾ ದೈನಿಕ ದಿನಚರಿ ಅಥವಾ ದೈಹಿಕ ದಿನಚರಿ ಅಂತ ಹೇಳ್ತೇವೆ. ಬಾಡಿಯಲ್ಲಿ ನಾವು ಬೆಳಿಗ್ಗೆ ಏಳೋದು, ಬೆಳಿಗ್ಗೆ ಊಟ ಮಾಡೋದು, ಮಲಗೋದು, ಅದೆಲ್ಲ ಪ್ರತಿಯೊಂದು ಸಿಸ್ಟಮ್ಯಾಟಿಕ್ಕಾಗಿ ಕಂಟ್ರೋಲ್ ಆಗ್ತಾ ಬರ್ತಾ ಇದೆ. ಇದು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಸೆಕ್ರೇಷನು ಇದೆಲ್ಲವೂ ನಮ್ಮಲ್ಲಿ ಬರ್ತಾನೆ ಇರ್ತದೆ. ಸೊ ಇದೆಲ್ಲದಕ್ಕೂ ಕಂಟ್ರೋಲು ನಮ್ಮ ಬ್ರೈನಲ್ಲಿ ಇದ್ದದ್ರಿಂದ ಬ್ರೈನಲ್ಲಿರೋ ಥಾಟ್ ಪ್ರೋಸೆಸ್ಸನ್ನು ನಾವು ಕಮ್ಮಿ ಮಾಡಬೇಕು. ಅದು ಹೇಗೆ ಕಮ್ಮಿ ಮಾಡಬೇಕು ಅಂತ ಈಗ ನಾವು 3 ಚಿತ್ರದಲ್ಲಿ ನಾವು ತೋರಿಸ್ತೇವೆ. ಈಗ ನೆಕ್ಸ್ಟ್ ಏನಾದರೂ ಕ್ವಶನ್ ಇದೆ ನೋಡಿ, ಅದನ್ನು ನಾವು ಇಲ್ಲದಿದ್ದರೆ ನೆಕ್ಸ್ಟ್ ಇನ್ನೊಂದು 10 ನಿಮಿಷ ಅಂತ ಕಾಣುತ್ತೆ. ನಾವು ಈ ಎಲ್ಲ ಸ್ಟ್ರೆಸ್ಸು, ಟೆನ್ಷನು ಮತ್ತು ಅಥವಾ ಚಿಂತೆ, ಟೆನ್ಷನು, ಸ್ಟ್ರೆಸ್ಸು, ಚಿಂತೆ ಮಾಡ್ತಾ ಇದ್ದಾಗ ನಮಗೆ ಟೆನ್ಷನ್ ಆಗುತ್ತೆ. ಟೆನ್ಷನ್ ಆದಾಗ ಎಲ್ಲ ಕೈ ಕಾಲೆಲ್ಲ ಗಟ್ಟಿ ಆಗುತ್ತೆ. ಇಲ್ಲಿ ಜಾಗಳು ಕಂಪ್ರೆಷನ್ ಆಗಿ ಜಾಗಳು ಕಂಟ್ರಾಕ್ಟ್ ಆಗುತ್ತೆ. ಇಲ್ಲಿ ಹೊಟ್ಟೆ ಹಿಂದುಗಡೆ ನಮಗೆ ಚೆಸ್ಟ್ ಕನ್ಸ್ಟ್ರಿಕ್ಷನ್ ಆಗುತ್ತೆ. ಅಲ್ಲಿಯನ್ನು ಹೊತ್ಕೊಂಡು ಎಲ್ಲ ಯಾರೋ ಹಿಡ್ಕೊಂಡಾಗ ಆಗ್ತದೆ. ಅದನ್ನು ಹಿಡ್ಕೊಂಡು ನಾವು CT ಸ್ಕ್ಯಾನು, MRI ಅಥವಾ ಆಂಜಿಯೋಗ್ರಾಮ್ ಮಾಡಿಬಿಟ್ರೆ ಸ್ಟೆಂಟ್ ಹಾಕಿಬಿಡ್ತಾರೆ. ಅಥವಾ
ಸ್ಟ್ರೆಸ್ ರೆಸ್ಪಾನ್ಸ್ ಓವರ್ ಎ ಪೀರಿಯಡ್ ಆಫ್ ಟೈಮು ನೀವು ಅವಶ್ಯ ಇಲ್ಲದಕ್ಕೆ ಚಿಂತೆ ಮಾಡ್ತಾ ಇದ್ದರೆ, ಅವಶ್ಯ ಇಲ್ಲದಕ್ಕೆ ಆಲೋಚನೆ ಮಾಡ್ತಾ ಇದ್ದರೆ ಅದು ಸ್ಟ್ರೆಸ್ ಥರ ರೆಸ್ಪಾನ್ಸ್ ಕೊಡುತ್ತೆ. ಅದು ನಮಗೆ ಡಿಸೀಸ್ ಆಗಿ ಕಾಣಬರುತ್ತೆ. ಸೊ ಇದನ್ನು ನಾವು ಈಗ ಇದಕ್ಕೆ ನಾನೀಗ ಹೇಳಿದಲ್ವಾ, ಇದಕ್ಕೆ ಏನು ಕಾರಣ ಅಂತ ನಾನು ಹೇಳಿ ಆಯಿತು. ಈ ಕಾರಣ ಅಂತ ಹೇಳಿದ ಮೇಲೆ ಯಾಕೆ ಬರುತ್ತೆ ಅಂತ ಹೇಳಿದರೆ, ನಾನು ಅಲ್ಲಿ 3 ಬ್ರೈನ್ನ ಚಿತ್ರ ನೋಡಿದ್ದೇನೆ. ಒಂದು ಅಲ್ಲಿ ಬ್ರೈನ್ನ ಚಿತ್ರ ನೋಡ್ಬೋದು. ಒಂದು ಗ್ರೀನು, ಒಂದು ಬ್ಲೂ, ಒಂದು ರೆಡ್. ಈ ರೆಡ್ ಬ್ರೈನ್ ಇದೆಯಲ್ಲ, ಈ ಕೆಳಗಿದೊಂದು ಇದೆ ಗೊತ್ತಾ, ಅದನ್ನು ಸರ್ವೈವಲ್ ಬ್ರೈನ್ ಅಂತ ಹೇಳ್ತೇವೆ. ಈಗ ಯಾಕೆ ಸ್ಟ್ರೆಸ್, ಚಿಂತೆ, ಉದ್ವಿಗ್ನತೆ ಮತ್ತು ಸ್ಟ್ರೆಸ್ಸು, ಆಯಿತಾ, ಒತ್ತಡ, ಇದು 3 ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಅದು ಬ್ರೈನಿನ ಇದರಲ್ಲಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಆ ಕೆಳಗೆ ಒಂದು ನಾವು ರೆಡ್ ಆಗಿ ತೋರಿಸುವಲ್ಲ, ಅದನ್ನು ಬ್ರೈನು, ಅದನ್ನು ನಾವೆಂತ ಹೇಳಿದ್ರೆ ಸರ್ವೈವಲ್ ಬ್ರೈನ್ ಅಂತ ನಾವು ಹೇಳ್ತೇವೆ. ಸರ್ವೈವಲ್ ಬ್ರೈನ್ ಅಂತ ಹೇಳಿದರೆ ಏನು, ಪ್ರತಿಯೊಂದು ಪ್ರಾಣಿಗೂ, ಇಲ್ಲಿ ನಾನು ಹೇಳಿದಲ್ಲ, ಪ್ರತಿಯೊಂದು ಸೃಷ್ಟಿನಲ್ಲೂ ಪ್ರತಿಯೊಂದು ಪ್ರಾಣಿಗೂ ಸರ್ವೈವಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು. ಆ ಸರ್ವೈವ್ ಆಗಬೇಕು ಅಂತ ಎಲ್ಲವೂ ನಮ್ಮಲ್ಲಿ ಬಂದುಬಿಟ್ಟಿದೆ. ಅದೊಂದು ಏಕಾಣು ಜೀವಿಯಿಂದ ಹಿಡಿದು ಮಲ್ಟಿ ಸೆಲ್ಯುಲರ್ ಜೀವಿಯಾದಂಥ ಮನುಷ್ಯನಿಂದ ಎಲ್ಲರಿಗೂ ಒಂದು ಸರ್ವೈವಲ್ ಬ್ರೈನ್. ನಾವು ಈಗ ರಾತ್ರಿ ನೀವು ಒಳಗೆ ಹೋದಾಗ ನೀವು ಲೈಟ್ ಹಾಕಿಬಿಟ್ರೆ ಎಲ್ಲ ಜಿರಳೆ ಬಡ ಅಂತ ಓಡಿಬಿಡ್ತವೆ. ಯಾಕೆ? ಸರ್ವೈವಲ್. ಪ್ರತಿಯೊಬ್ಬರಿಗೂ ಒಂದು ಸರ್ವೈವಲ್ ಬ್ರೈನ್ ಅಂತ ಇರುತ್ತೆ. ಸೊ ಸರ್ವೈವಲ್ ಬ್ರೈನ್ ಇದೆ. ನೆಕ್ಸ್ಟ್ ಏನಾದರೂ ಪ್ರಶ್ನೆ ಇದ್ರೆ ನೆಕ್ಸ್ಟ್ ಪುನಃ ಮಾತಾಡ್ತೇವೆ. ಒಂದು ಸರ್ವೈವಲ್ ಬ್ರೈನು. ಆ ಸರ್ವೈವಲ್ ಬ್ರೈನ್ ತುಂಬ ಆಲೋಚನೆ ಮಾಡುತ್ತೆ. ಅಯ್ಯೋ, ನಾನು ಸರ್ವೈವಲ್ ಆಗಬೇಕಲ್ಲ, ನನಗೆ ಈ ಥರ ತೊಂದರೆ ಆಗ್ತದಲ್ಲ ಅಂತ ಹೇಳಿ ಸರ್ವೈವಲ್ ಬ್ರೈನನ್ನೇ ನಾವು ಆಲೋಚನೆ ಮಾಡ್ತಾ ಇದ್ರೆ, ನನಗೆ ಪರೀಕ್ಷೆ ಹಾಳಾಗತ್ತಲ್ಲ, ಪರೀಕ್ಷೆಯಲ್ಲಿ ಫೇಲ್ ಆದರೆ ನನಗೆ ಕೆಲಸ ಸಿಗೋದಿಲ್ಲಲ್ಲ, ಕೆಲಸ ಸಿಕ್ಕಿದ್ರೆ ನಾನು ಎಲ್ಲರೂ ನನ್ನ ಅಂತ ಆ ಥರ ಒಂದು ಆಲೋಚನೆ ಬರೋದಕ್ಕೆ ಸರ್ವೈವಲ್ ಬ್ರೈನ್ ಬರ್ತದೆ. ಅದನ್ನು ಹೇಗೆ ಸರಿಪಡೋದು ಮತ್ತೆ ನೋಡೋಣ. ಓಕೆ ಡಾಕ್ಟರ್, ಈ ಕುರಿತಾಗಿ ನಾವು ಮಾತನಾಡ್ತಾ ಹೋಗೋಣ. ನೋಡಿದ್ರಲ್ವಾ ವೀಕ್ಷಕರೇ, ಮೆಂಟಲ್ ಸ್ಟ್ರೆಸ್ನಿಂದ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ಸೃಷ್ಟಿ ಆಗತ್ತೆ ಅಂತ ಹೇಳಿ. ಡಾಕ್ಟರ್, ಮೆಂಟಲ್ ಸ್ಟ್ರೆಸ್ನ ಕುರಿತಂತೆ ನೀವು ತಿಳಿಸ್ಕೊಡ್ತಾ ಇದ್ರಿ. ದೇಹದ ಮೂಲ ಕಾರಣ ಯಾವುದು ಅಂತ ಹೇಳಿ ತಿಳಿದ ನಂತರವೂ ಕೂಡ ಒಬ್ಬ ಮನುಷ್ಯನಿಗೆ ಆ ಪೇನ್ ಅನ್ನೋದು ಕಂಟಿನ್ಯೂ ಆಗ್ತಾ ಇದೆ, ಮುಂದುವರಿತಾ ಇದೆ ಅಂತ ಹೇಳಿದ್ರೆ ಇದಕ್ಕೆ ಏನು ಹೇಳ್ತೀರಾ ಡಾಕ್ಟರ್? ಈಗ ಎಲ್ಲ ಒಂದೊಂದೇ ನಾವು ಹೇಳ್ಕೊಂಡಾಗ ಆಯಿತು. ಈಗ ಚಿಂತೆ ಮತ್ತು ಉದ್ವಿಗ್ನತೆ ಮತ್ತು ಒತ್ತಡ, ಇದರಿಂದ ಎಲ್ಲ ಕಾಯಿಲೆಗಳು ಬರ್ಬೋದು ಅಂತ ಆಗ್ತದೆ. ನಮಗೆ ಇನ್ನೊಂದು ವಿಷಯ ಏನು ಹೇಳಬೇಕು ಅಂತ ಹೇಳಿದರೆ, ಈಗ ಕೆಲವರು ಹೆಂಗಸರು ಪ್ರೆಗ್ನೆಂಟ್ ಆಗೋದಿದ್ರೆ ಆಯಿತಾ, ಅವ್ರಿಗೆ ಮನಸ್ಸಲ್ಲಿ ಭಾರಿ ಇರುತ್ತೆ ನಾವು ಪ್ರೆಗ್ನೆಂಟ್ ಆಗಬೇಕು ಅಂತ, ಆಯಿತಾ, ಅವರು ಪ್ರೆಗ್ನೆಂಟ್ ಆಗೋದಿಲ್ಲ. ಈ ಸೂಡೋಸೈಸಿಸ್ ಅಂತ ಹೇಳಿದ್ರೆ, ಅಂದರೆ ಸೂಡೋ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ಗಳು ಹೊಟ್ಟೆ ತನ್ನಷ್ಟಕ್ಕೆ ದೊಡ್ಡದಾಗ್ತಾ ಬರ್ತದೆ, ಆಯಿತಾ. ಇದನ್ನು ಈಗ ನೋಡಿ, ಅದಾಗಬಾರ್ದು. ಅದಕ್ಕೆ ನಾನೀಗ ಫಸ್ಟ್ ನಿಮಗೆ ಹೇಳಿದೆ ಸರ್ವೈವಲ್ ಬ್ರೈನ್ ಅಂತ ಇರುತ್ತೆ ಮನುಷ್ಯನಿಗೆ, ಅದು ಎಲ್ಲರಿಗೂ ಇರುತ್ತೆ, ಆಯಿತಾ. ಸರ್ವೈವಲ್ ಬ್ರೈನ್ ಅಂತೇಳಿ ನಾನು ಸರ್ವೈವ್ ಆಗಬೇಕು ಹೇಳ್ಕೊಂಡು ಆ ಮನುಷ್ಯನ ಬ್ರೈನ್ ಎಲ್ಲ ಕೆಲಸಗಳು ಮಾಡುತ್ತೆ, ಆಯಿತಾ. ನನಗೆ ಎಕ್ಸಾಮ್ ಬರೀಲಿಲ್ಲ ಹಾಗೆ ಹೀಗೆ ಅಂತ ಎಣಿಸ್ಕೊಂಡು, ಅಥವಾ ಅದು ಸರ್ವೈವಲ್ ಬ್ರೈನು. ಎರಡನೇದಾಗಿ ಬರುವಂತಹದ್ದು ರಿಯಾಕ್ಟಿವ್ ಬ್ರೈನು, ಆಯಿತಾ. ರಿಯಾಕ್ಟಿವ್ ಬ್ರೈನ್ ಅಂತ ಹೇಳಿದರೆ ನೀವು ಏನೋ ಒಂದು ತಪ್ಪು ಮಾಡಿದಿರಿ ಆಫೀಸ್ನಲ್ಲಿ, ಆಯಿತಾ. ಆಫೀಸಲ್ಲಿ ತಪ್ಪು ಮಾಡಿದರೆ ಬೈತಾರಂತ ಗೊತ್ತಾಗ್ತದೆ, ಆಯಿತಾ. ಅದಕ್ಕೆ ನೀವೇ ಅಂದರೆ ಏನಾದರೂ ರಿಯಾಕ್ಷನ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ನಮ್ಮ ತಾಯಿಗೆ ಹುಷಾರಿಲ್ಲ, ನಮ್ಮ ಅಪ್ಪನಿಗೆ ಹುಷಾರಿಲ್ಲ, ನನಗೆ ನೋವು ಬಂತು, ನನಗೆ ಹುಷಾರಿಲ್ಲ ಅಂತ ಸುಳ್ಳು ಆಗ್ತದೆ. ಇದೆಲ್ಲ ರಿಯಾಕ್ಟಿವ್ ಬ್ರೈನು, ಆಯಿತಾ. ಯಾಕೆ? ನಮ್ಮನ್ನು ಉಳಿಸ್ಕೊಳ್ಳಿಕ್ಕೆ. ಇದು ಸರ್ವೈವಲ್ ಬ್ರೈನ್ ಅಲ್ಲ, ಇದು ಸ್ಮಾರ್ಟ್ ಬ್ರೈನ್ ಅಂತ ನಾವು ಹೇಳ್ಬೋದು. ಸೊ ಈ ಬ್ರೈನಲ್ಲಿ ಏನೋ ಈ ಸುಳ್ಳು ಹೇಳಿ ಅದರಲ್ಲಿ ಪುನಃ ಟೆನ್ಷನ್ಸು, ಪುನಃ ಉದ್ವಿಗ್ನತೆ ಜಾಸ್ತಿ ಆಗುತ್ತೆ. ಒಂದೇ ಸರ್ತಿ ಸತ್ಯ ಹೇಳಿಬಿಟ್ರೆ ಆ ಉದ್ವಿಗ್ನತೆ ಮತ್ತು ಒತ್ತಡ ಕಮ್ಮಿ ಆಗ್ತಾ ಬರ್ತದೆ. ಸೊ ಈಗ ನೋಡಿ, ಇಲ್ಲೊಬ್ಬ ಹುಡುಗ, ಇಲ್ಲೊಂದು ನಾನು ತೋರಿಸಿದ್ದೇನೆ, ಮ್ಯಾನ್ ವಿತ್ ದ ಕ್ಯಾಂಡಲ್ ಅಂತ ನಾನು ಇಲ್ಲಿ ಹೇಳಿದ್ದೇನೆ. ಅವನಿಗೆ ಏನಾಯ್ತು ಅಂತ ಹೇಳಿದ್ರೆ, ಅವನಿಗೆ ಒಬ್ಬ ಹುಡುಗ, ಅವನು ಸಣ್ಣ ಅಂಗಡಿ ಇಟ್ಕೊಂಡಿದ್ದ ಹಳ್ಳಿಯಲ್ಲಿ, ಒಂದು ಹುಡುಗ ಒಂದು ಕಾಯಿನ್ ಇಟ್ಕೊಂಡು ಬರ್ತಾನೆ, ಆಯ್ತು. ಅವನಿಗೆ ಆಟ ಆಡೋ ಒಂದು ಕಾಯಿನ್ ಸಿಕ್ಕಿರುತ್ತೆ. ಆವಾಗಿನ ಕಾಲದಲ್ಲಿ, ಹಳೆ ಕಾಲದಲ್ಲಿ, ಬ್ರಿಟಿಷ್ ಕಾಲದಲ್ಲಿ, ಅವನು ಹುಡುಗನು ಅಂಗಡಿಯನ್ನು ನೋಡ್ತಾನೆ. ಅವನು ನನಗೊಂದು ಚಾಕ್ಲೇಟ್ ಕೊಡಪ್ಪ ಅಂತ ಹೇಳ್ತಾನೆ. ಆ ಕಾಯಿನ್ ಸಿಕ್ಕಿ ಈ ಅಂಗಡಿಯವನಿಗೆ ಆ ಕಾಯಿನ್ ನೋಡೋದಕ್ಕೆಲ್ಲ ಗೊತ್ತಾಗುತ್ತೆ, ಇದು 10 ರೂಪಾಯಿ, ಇದು 10 ಪೈಸದ ಕಾಯಿನ್ ಅಲ್ಲ, ಇದಕ್ಕೊಂದು 100 ರೂಪಾಯಿದು ಇರ್ಬೋದು ಅಂತ ಹೆಚ್ಕೊಂಡು, ಆಯ್ತಪ್ಪ ನಾನು ನಿಮಗೆ 10 ರೂಪಾಯಿ ಕೊಡ್ತಾನೆ ಅಂತ ಹೇಳ್ತಾರೆ. ಇಲ್ಲ ನನಗೊಂದು 100 ರೂಪಾಯಿ ಬೇಕು ಅಂತ ಹೇಳ್ಕೊಂಡು ಕೇಳ್ತಾನೆ. ಅವನು ಇಲ್ಲ ಆಗೋದಿಲ್ಲ ಅಂತ ಹೇಳ್ತಾನೆ. ಅವನು ಇನ್ನೊಂದು ಅಂಗಡಿಗೆ ಹೋಗ್ತಾನೆ. ಅವನಿಗೆ ಕೂಡಲೇ ಗೊತ್ತಾಗ ಅದು ಚಿನ್ನದ, ಅವನು ಸ್ವಲ್ಪ ನೋಡ್ತಾನೆ, ಚಿನ್ನದ ಕಾಯಿನ್. ಅವನಿಗೆ 1 ಲಕ್ಷ ಹಣ ಕೊಟ್ಬಿಡ್ತಾನೆ, ಆಯಿತಾ. ಇವನಿಗೆ ಏನಾಯ್ತು, ಇಲ್ಲಿ ಕೇಳಿ ಇವನಿಗೆ ಚಿಂತೆ, ಅಯ್ಯೋ ಅವ 10 ರೂಪಾಯಿ ಕೇಳಿದ, ಆಯಿತಾ. ಅವ 100 ರೂಪಾಯಿ ಕೇಳಿದ, ನಾನು 10 ರೂಪಾಯಿ ಹೇಳಿದೆ. ಅವ 100 ರೂಪಾಯಿ ಕೇಳಿದ, ನಾನು 10 ರೂಪಾಯಿ. ಇವನ ಮನಸ್ಸಿನಲ್ಲಿ ಅದೇ, ನಾವು 100 ರೂಪಾಯಿ ಕೇಳಿದ, 10 ರೂಪಾಯಿ, ನನಗೆ 1 ಲಕ್ಷ ರೂಪಾಯಿ ಲಾಸ್ ಆಯಿತು. ಇವನ ಮನಸ್ಸಿನಲ್ಲಿ ಅದೇ ಬರುತ್ತೆ. ಎಷ್ಟು ಡಾಕ್ಟ್ರು, ಏನು ಸ್ಕ್ಯಾನ್, ಏನು ಟೆಸ್ಟ್ ಮಾಡಿದ್ರು ಎಂಥದ್ದು ಗೊತ್ತಾಗಲಿಲ್ಲ. ಇವನ ಮನಸ್ಸಿನಲ್ಲಿ ಒಂದೇ ಆಲೋಚನೆ, ಅವ 100 ರೂಪಾಯಿ ಕೇಳಿದ, ನಾನು 10 ರೂಪಾಯಿ ಹೇಳಿದೆ ಅಂತ, ಇಷ್ಟು ನನಗೆ 1 ಲಕ್ಷ ಲಾಸ್ ಆಯಿತು ಅಂತ. ಅದಕ್ಕೆ ಮತ್ತೊಬ್ಬ ಸೈಕೋಥೆರಪಿಸ್ಟ್ ಬಂದು ಹೇಳ್ತಾನೆ,
ಆಯಿತಾ. ಅದು ನಮ್ಮ ಮಲಯಾಳಿ ಭಾಷೆಯಲ್ಲಿರುವಂಥ ಒಂದು ಈ ಕತೆ. ಅವನನ್ನು ಎದುರು ಕೂತ್ಕೊಳಿಸಿ 100 ಕ್ಯಾಂಡಲ್ ಹಚ್ತಾನೆ. ಒಂದು ಕ್ಯಾಂಡಲ್ ಹಚ್ಚಿಬಿಟ್ಟು ಹೇಳ್ತಾನೆ, ಎಡ್ತಿಟ್ಟಿಲ್ಲೇ ಕೊಡ್ತಿಟ್ಟಿಲ್ಲೇ ಲಾಭಂ ಇಲ್ಲೇ ನಷ್ಟಂ ಇಲ್ಲ ಹೇಳಿ ಒಂದು ಕ್ಯಾಂಡಲ್ ಆಫ್ ಮಾಡ್ತಾನೆ. ಅಂದರೆ ನೀನು ತಗೊಂಡದ್ದು ಇಲ್ಲ, ನೀನು ಕೊಟ್ಟದ್ದು ಇಲ್ಲ, ಲಾಭವೂ ಇಲ್ಲ, ನಷ್ಟವಿಲ್ಲ, ಖಾಲಿ ಮನಸ್ಸಲ್ಲಿ ಮಾತ್ರ ಇರೋದು ನಿನಗೆ ಅಷ್ಟೇ. ಅವನು ಬರದೇ ಇದ್ದರೆ ನಿಂಗೆ ಏನು ಗೊತ್ತಾಗ್ತಾನೂ ಇರಲಿಲ್ಲ. ಅವ್ನಿಗೆ ಗೊತ್ತಾಗ್ತಾ, ಹೌದು ನಾನು ತಗೊಂಡದ್ದು ಇಲ್ಲ, ಕೊಟ್ಟದ್ದು ಇಲ್ಲ, ಲಾಭವೂ ಇಲ್ಲ, ನಷ್ಟವೂ ಇಲ್ಲ, ನಾನು ಯಾಕಪ್ಪ ಇಷ್ಟು ಚಿಂತೆ ಮಾಡಿಕೊಂಡೆಲ್ಲ ಬದುಕಬೇಕು. 1 2 3 4 ಹಾಗೆ ಒಂದು 150 60 ಆಗೋ ಇವನಿಗೆ ಸರಿ ಗೊತ್ತಾಗುತ್ತೆ, ಇದರಲ್ಲಿ ಏನೂ ಇಲ್ಲ, ನಾನು ಚಿಂತೆ ಮಾಡುವಂಥದ್ದು ಏನೂ ಇಲ್ಲ, ನಾವು ಉದ್ಯೋಗ ಕೊಡುವಂಥದ್ದು ಯಾವುದೂ ಇಲ್ಲ ಅಂತ ಹೇಳ್ಕೊಂಡು ಅವನು ನಿಧಾನವಾಗಿ ಸರಿಯಾಗ್ತಾ ಬರ್ತಾನೆ. ಸೊ ವಿಷಯ ನಾನು ಏನು ಅಂತ ಹೇಳ್ತೇನೆ ಅಂದರೆ, ನಮ್ಮ ಆಲೋಚನೆಗಳು ಕೇವಲ ನಮ್ಮ ಆಲೋಚನೆಗಳು ಖಾಲಿ ಮೆದುಳಿನಲ್ಲಿ 50,000ದಿಂದ 1,00,000 ಆಲೋಚನೆಗಳು ಬರ್ತಾ ಇರ್ತವೆ. ಅದಕ್ಕೆ ಯಾವುದು ವ್ಯಾಲ್ಯೂ ಇಲ್ಲ. ಅದಕ್ಕೆ ನಾವು ಹೇಗೆ ಕಂಟ್ರೋಲ್ ಮಾಡ್ಬೋದು? ಒಂದನೇದಾಗಿ ಈಗ ನಾವು ಡಿಫೆನ್ಸಿವ್ ಬ್ರೈನ್ ಅಂತ ಹೇಳಿದ್ದೇವೆ, ಸರ್ವೈವಲ್ ಬ್ರೈನು. ಸರ್ವೈವಲ್ ಬ್ರೈನಲ್ಲಿ ಯಾವಾಗ ನಾವು ಈಗ ಒಂದು ಮೆಥಡಾಲಜಿ ನಾವು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಕೈಯನ್ನು ಹೀಟ್ಕೊಂಡು ಹೇಳಿದೆಲ್ಲ ಎಡ್ತಿಟ್ಟಿಲ್ಲ ಕೊಡ್ತಿಟ್ಟಿಲ್ಲ ಏನಿಲ್ಲ, ನಾನು ಆರಾಮಾಗಿದ್ದೇನೆ, ನನಗೆ ಏನು ತೊಂದರೆ ಇಲ್ಲ, ಒಂದು ಸರ್ತಿ 10 ಸರ್ತಿ 100 ಸರ್ತಿ ಹೇಳಬೇಕು. ಅದು ಫಸ್ಟು. ಅದು ನಮ್ಮ ಸರ್ವೈವಲ್ ಬ್ರೈನಿಗೆ ಹೇಳುತ್ತೆ, ಓ ಇವನು ಸರ್ವೈವ್ ಆಗ್ತಾನೆ, ಇವನಿಗೇನು ತೊಂದರೆ ಇಲ್ಲ, ಇವನಿಗೇನು ಅಪಾಯ ಇಲ್ಲ. ಅದು ಸರ್ವೈವಲ್ ಬ್ರೈನ್. ಮತ್ತು ಫೈಟ್ ಆ್ಯಂಡ್ ಫ್ಲೈಟ್ ಬ್ರೈನ್ ಅಂತ ಬರುತ್ತೆ ಮನುಷ್ಯನಿಗೆ. ಮನುಷ್ಯ ಕಾಡಲ್ಲಿದ್ದಾಗ ಸಡನ್ನಾಗಿ ಎಲ್ಲ ಹುಲಿಗಳು ಹಾಡುವಾಗ ನೀವು ಓಡಾಡಬೇಕಾಗುತ್ತೆ, ಅದಕ್ಕೆ ಸರ್ವೈವಲ್ ಬ್ರೈನ್ ಅಂತ ಹೇಳ್ತಾರೆ. ಆಯ್ತು, ಏನೋ ಒಂದು ಪ್ರಶ್ನೆ ಇದೆ ಕೇಳಿ. ಡಾಕ್ಟರ್ ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ವಿಜಯ್ ಕುಮಾರ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಏನು ಪ್ರಾಬ್ಲಮ್ ಇದೆ? ಡಾಕ್ಟರ್ ಇದ್ದಾರೆ, ಮಾತನಾಡಿ. ಓಕೆ ಹೇಳಿ ಸರ್. ನಮಸ್ತೆ. ನಮಸ್ತೆ ಅಮ್ಮ. ಸರ್, ನನ್ನ ಮಿಸ್ಸಸ್ ಸರ್ ಭಾಳ ಎಕ್ಸೈಟ್ ಆಗ್ಬಿಡ್ತಾರೆ, ಭಾಳ ಗಲೀಜ್ ಮಾತಾಡ್ತಾರೆ. ಮತ್ತೆ ಬಾಯಲ್ಲೆಲ್ಲ ಒಂಥರ ವೈಟ್ ಸ್ವೆಲ್ಲಿಂಗ್ ತರ ಬರ್ತಾ ಇರುತ್ತೆ. ಮತ್ತೆ ಬಾಡಿ ಒಳಗೆಲ್ಲ ಸ್ಮೆಲ್ ಬರ್ತಾ ಇರುತ್ತೆ. 15 days 1 month ಒಂದ್ಸಲ ಈ ತರ ಆಗ್ತಾನೆ ಇರ್ತದೆ ಸರ್. ನಾನಿಲ್ಲಿ ಶಿವಮೊಗ್ಗದಲ್ಲಿ ತೋರಿಸಿದೆ, ಮತ್ತೆ ಬಳ್ಳಾರಿಯಲ್ಲಿ ತೋರಿಸಿದೆ. ಸಣ್ಣ ಗೊತ್ತಾಯ್ತಮ್ಮ. ಈಗ ನಾವು ಅದರ ಬಗ್ಗೆನೇ ನಾನು ಹೇಳ್ತಾನೆ ಇದ್ದೇನೆ. ಅದರ ಬಗ್ಗೆ ಈಗ ತುಂಬ ಪ್ರಶ್ನೆಗಳು ನಮಗೆ ಬಂದಿದೆ ಸ್ಟುಡಿಯೋಗೆ. ಅದೆಲ್ಲವನ್ನು ಸೇರಿಸಿಕೊಂಡೇ ನಾನೀಗ ಎಷ್ಟು ಸಮಯ ಇದೆ, ನಮಗಿನ್ನು 4-5 ನಿಮಿಷ ಇರಬೇಕು. ಅದರಲ್ಲಿ ಆದಷ್ಟು ನಾನು ಎಕ್ಸ್ಪ್ಲನೇಷನ್ ಇವತ್ತು ಕೊಡ್ತೇನೆ. ಅದು ಆಗಿದ್ರೆ ನಾಳೆನೂ ಬಂದು ನಿಮಗೆಲ್ಲರಿಗೆ ಎಕ್ಸ್ಪ್ಲನೇಷನ್ ಕೊಡ್ತೇನೆ. ನೀವು 12ವರೆಗೆ ಕೇಳ್ತಾ ಇರಿ. ನೀವು ಕೇಳಬೇಕು ಅಂತ ನಾನು ಹೇಳ್ತಾ ಇಲ್ಲ, ನೀವು ಕೇಳಿದರೆ ನಿಮಗೆ ಪ್ರಯೋಜನ ಆಗ್ಬೋದು. ಈಗ ನಾವು ಸರ್ವೈವಲ್ ಬ್ರೈನ್ ಅಂತ ಹೇಳಿದೆವು, ಆಯಿತಾ. ಸರ್ವೈವಲ್ ಬ್ರೈನಲ್ಲಿ ಯಾಕೆ ಸರ್ವೈವ್ ಆಗಲಿಕ್ಕೆ ತುಂಬ ಚೇಂಜಸ್ ಆಗುತ್ತೆ. ನಾನು ಹೇಳಿದ್ದಲ್ಲ, ನಮ್ಮ ಸರ್ವೈವಲ್ ಬ್ರೈನಲ್ಲಿ ನಮಗೆ ಎಲ್ಲ ಥರ ಏನು ಮಾಡಬೇಕು, ಹೇಗೆ ಬದುಕಬೇಕು, ಹೇಗೆ ಉಳ್ಕೋಂಥ ಬ್ರೈನು ಆಟೋಮ್ಯಾಟಿಕಲಿ ನಮಗೆ ಹೇಳ್ತಾ ಇರ್ತದೆ. ನೀವು ಹೇಳಿ ಬರೆದು ಓದಿ ಕಲಿದು ಬಾಯ್ಪಾಠ ಮಾಡಿ ಹೇಳೋ ಅವಶ್ಯಕತೆ ಇರೋದಿಲ್ಲ. ಅದಕ್ಕೆ ಸರ್ವೈವಲ್ ಬ್ರೈನು ಅಂತ ಹೇಳ್ತದೆ. ಸೊ ಸರ್ವೈವಲ್ ಬ್ರೈನ್ಗೆ ನೀವು ಸಮಾಧಾನ ಮಾಡಬೇಕಂತ ಹೇಳಿದ್ರೆ, ನೀವು ಹೀಗೆ ಕೈ ಇಟ್ಕೊಂಡು ನನಗೆ ಏನು ತೊಂದರೆ ಇಲ್ಲ, ನಾನು ಎಷ್ಟು ದಿವಸ ಬದುಕ್ತೇನೆ ಅಷ್ಟು ದಿವಸ ಬದುಕುತ್ತೇನೆ ಹೇಳ್ಕೊಂಡು ನಮ್ಮ ಸರ್ವೈವಲ್ ಬ್ರೈನ್ಗೆ ನಾವು ಸಮಾಧಾನ ಮಾಡಬೇಕು. ಕೆಲವೊಮ್ಮೆ ಏನು ಮಾಡ್ತಾರೆ ಗೊತ್ತಾ, ಈ ಮಗು ಎಲ್ಲ ಹತ್ತಾಗ ಮಗುನ ಹಿಡ್ಕೊಂಡು ಹೀಗೆ ಇಟ್ಕೊಂಡು ಬಿಡ್ತಾರೆ, ಆಯಿತಾ. ಮಗುವಿನ ತಾಯಿಯ ಹೃದಯ ಬಡಿತ ಮತ್ತು ಮಗುವಿನ ಹೃದಯ ಬಡಿತ ಎಲ್ಲ ಒಂದಾದಾಗ ಮಗುವಿಗೆ ಎಲ್ಲ ಚಿಂತೆ, ನೋವು, ಹಸಿವು ಎಲ್ಲ ಕಮ್ಮಿ ಆಗುತ್ತೆ ಮಗುವಿಗೆ, ನಾನು ಹೇಳ್ತಾರೆ. ಸೊ ಹಾಗಿರುವಾಗ ನಾವು ನಮ್ಮ ಹೃದಯದ ಮೇಲೆ ಕೈ ಇಟ್ಕೊಂಡು ಸುಮ್ಮನೆ ಕೂತ್ಕೊಂಡು ನಾವು ಹೇಳಬೇಕು, ನಾನು ಆರಾಮಾಗಿದ್ದೇನೆ ಅಂತ ಹೇಳ್ಕೊಂಡು, ಆಯಿತಾ. ಅದು ಸರ್ವೈವಲ್ ಬ್ರೈನಿಗೆ ನಾವು ಹೇಳ್ಬೋದು. ಈಗ ಇನ್ನೊಂದು ನಾವು ಹೇಳ್ತೀರಿ, ನಿಮ್ಮದು ಟೆನ್ಷನು, ಆಯಿತಾ, ಏನೋ ಆಯ್ತಾಯಿತು, ಪರೀಕ್ಷೆ ಇದೆ ಅಥವಾ ಇಂಟರ್ವ್ಯೂ ಇದೆ, ಆವಾಗ ನಮಗೆ ಟೆನ್ಷನ್ ಅಥವಾ ಆದಾಗ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಡೀಪ್ ಬ್ರೀದಿಂಗ್, ಆಯಿತಾ. ಯಾವಾಗಲೂ ಈ ಡೀಪ್ ಬ್ರೀತಿಂಗ್ ಭಾರಿ ಒಳ್ಳೆಯದು. ಆ ಡೀಪ್ ಬ್ರೀದಿಂಗ್ ಟೆಕ್ನಿಕ್ ಸರಿಯಾಗಿ ನೇರವಾಗಿ ಕೂತ್ಕೊಂಡು ನಮ್ಮದು ಬೆನ್ನೆಲ್ಲ ಸರಿ ಅದಕ್ಕೆ ತಾಕ್ಕೊಂಡಿರಬೇಕು. ಈಗ ಕೂತ್ಕೊಂಡು ಕಣ್ಣು ಮುಚ್ಚಿ ಡೀಪ್ ಬ್ರೀತಿಂಗ್ ಮಾಡ್ಬೋದು. ಆ ಡೀಪ್ ಬ್ರೀತಿಂಗ್ ಟೆಕ್ನಿಕನ್ನು ನಾಳೆ ನೀವೆಲ್ಲರೂ ನೋಡೋರೆಲ್ಲ ಕಲ್ತ್ಕೊಂಡು ಬನ್ನಿ. ನಾಳೆ ನಾನು ಸ್ವಲ್ಪ ಹೇಳ್ಕೊಂಡು ಬರ್ತೇನೆ. ಹೇಗೆ ಅಂತ ಹೇಳಿದರೆ, ಡೀಪ್ ಬ್ರೀದಿಂಗ್ ಅಂತ ಹೇಳಿದರೆ ಕಣ್ಣು ಮುಚ್ಚಿ ಒಂದು ದೀರ್ಘವಾದ ಶ್ವಾಸ, ಆಯಿತಾ, ಒಂದು 5 ನಿಮಿಷ 5 ಸೆಕೆಂಡು ಸ್ವಲ್ಪ ಹೊತ್ತು ಹಾಗೆ ಹಿಡ್ಕೊಂಡು ಬಿಡಬೇಕು. ಇದನ್ನು ಪ್ರತಿಯೊಬ್ಬರು ಮಾಡ್ಬೋದು, ಆಯಿತಾ. ಇದೊಂದು 2 ನಿಮಿಷ 3 ನಿಮಿಷ 4 ನಿಮಿಷ ಮಾಡ್ಬೋದು. ಪುನಃ ಆ ಚಿತ್ರದಲ್ಲಿ ನಾನು ಪುನಃ ತೋರಿಸ್ತಾನೆ ಇದ್ದೇನೆ. ಸೊ ಇನ್ನೂ ಒಂದು ಮುಂದಕ್ಕೆ ಹೋದರೆ, ಸೊ ನಾವು ನಮಗೆ ಧೈರ್ಯವನ್ನು ಹೇಳುವಂತಹದ್ದು ಏನೂ ಆಗಲಿಲ್ಲ. ನಾನು ಆ ಕ್ಯಾಂಡಲ್ ಕಥೆನೇ ಹೇಳಿದ್ದೇನೆ, ನಾನು ಚಿನ್ನದ ನಾಣ್ಯ ಕಥೆ ಏನೂ ಆಗಿರೋದಿಲ್ಲ, ಅದನ್ನು ನಾವು ಹೇಳುವಂಥ ಲಾಸ್ಟಿಗೆ ಕಂಡು ಬರುವಂಥದ್ದು ಎಕ್ಸಿಕ್ಯೂಟಿವ್ ಬ್ರೈನ್ ಅಂತ ನಾವು ಹೇಳಿದ್ದೇವೆ. 4ನೇದು ಕಾಣ್ತಾ ಇಲ್ಲಿ ಎಕ್ಸಿಕ್ಯೂಟಿವ್ ಬ್ರೈನ್ ಅಂತ ಹೇಳಿದೆ. ಎಕ್ಸಿಕ್ಯೂಟಿವ್ ಬ್ರೈನ್ ಅಂತ ಹೇಳಿದರೆ ಏನು,
ಯಾವುದೇ ಪ್ರಾಬ್ಲಮಿಗೆ ಕೂಡಲೇ ನಾವೇ ಸೊಲ್ಯೂಷನ್ ಕೊಡುವಂಥದ್ದಕ್ಕೆ ಎಕ್ಸಿಕ್ಯೂಟಿವ್ ಬ್ರೈನ್ ಅಂತ ಹೇಳ್ತೇವೆ. ಈಗ ನಾನು ಪರೀಕ್ಷೆಯಲ್ಲಿ ಫೇಲ್ ಆಗ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅಯ್ಯೋ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದೇನೆ, ನನಗೆ ಗ್ರಾಚಾರ, ನನ್ನ ಹಣೆ ಬರ ಹೇಳ್ಕೊಂಡು ಹೇಳೋ ಬದಲಿಗೆ ನಾವು ಒಂದು ಪುಸ್ತಕ ಇಟ್ಕೊಂಡು ಅದನ್ನು ರಾತ್ರಿಯಿಂದ ಬೆಳಿಗ್ಗೆ ಓದ್ಕೊಳ್ಳೋದಕ್ಕೆ ಶುರು ಮಾಡಬೇಕು. ಆ ಓದ್ತಾ ಬಂದ ಹಾಗೆ ನಮ್ಮ ಪರ್ಫಾರ್ಮೆನ್ಸ್ ಜಾಸ್ತಿ ಆಗುತ್ತೆ. ನಮ್ಮಲ್ಲಿ ಈಗ ಮೆಡಿಕಲ್ ಸ್ಟೂಡೆಂಟಲ್ಲೆಲ್ಲ ಇರ್ತಾರೆ, ಅವರಿಗೆಲ್ಲ ಈ ಸ್ಲೈಡ್ಸ್ನಲ್ಲಿ ಇಟ್ಕೊಳ್ಬೇಕು. ಸ್ಲೈಡ್ ಇರುತ್ತೆ, ಇದು ಹಾರ್ಟ್ದು ಸ್ಲೈಡು, ಇದು ಕಿಡ್ನಿ ಸ್ಲೈಡು, ಇದು ಬ್ರೈನ್ ಸ್ಲೈಡು ಎಲ್ಲ ಇರುತ್ತೆ. ಕೆಲವೊಮ್ಮೆ ತುಂಬ ಕಷ್ಟ ಆಗುತ್ತೆ. ಅವ್ರು ಏನು ಮಾಡ್ತಾರೆ, ಆ ಸ್ಲೈಡ್ ವಿಷಯ ತಿಳಿಯೋ ಬದಲಿಗೆ ಹಾರ್ಟ್ ಸ್ಲೈಡ್ ಅಂದರೆ ಅದರಲ್ಲಿ ಒಂದು ಚಿಪ್ ಹೋಗಿಬಿಟ್ಟಿದೆ, ಅದು ಹಾರ್ಟ್ ಸ್ಲೈಡು, ಅಥವಾ ಕೆಂಪು ಇದ್ರೆ ಈ ಸೈಡು, ಆ ಥರ ಕಲೀಲಿಕ್ಕೆ ಹೋಗ್ತಾರೆ. ಸೊ ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ಈ ಎಕ್ಸಿಕ್ಯೂಟಿವ್ ಬ್ರೈನು, ಸರ್ವೈವಲ್ ಬ್ರೈನು, ಇದು ಎಂತ ಹೇಳ್ತೇವೆ ನಾವು, ಸ್ಮಾರ್ಟ್ ಬ್ರೈನು ಮತ್ತು ಎಕ್ಸಿಕ್ಯೂಟಿವ್ ಬ್ರೈನ್, ಈ 3 ಬ್ರೈನ್ ಬಗ್ಗೆ ನಾವು ನಾಳೆ ಪುನಃ ಆಲೋಚನೆ ಮಾಡೋಣ, ನಾಳೆ ಪುನಃ ಥಿಂಕ್ ಮಾಡೋಣ. ಎಕ್ಸಿಕ್ಯೂಟಿವ್ ಬ್ರೈನು ಹೇಗೆ ಎಲ್ಲರಿಗೂ ಶಾಂತವಾಗಿ ಅವರಿಗೆ ಟೆನ್ಷನ್ ಕಮ್ಮಿ ಮಾಡುತ್ತೆ ಎಂಬುದು ನಾಳೆ ನಾವು ಡಿಸ್ಕಸ್ ಮಾಡೋಣ. ಓಕೆ, ಸಾಕಷ್ಟು ವಿಷಯದ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ. ನೋಡಿದ್ರಲ್ವಾ ವೀಕ್ಷಕರೇ, ಮೆಂಟಲ್ ಸ್ಟ್ರೆಸ್ಸಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ, ದೈಹಿಕವಾಗಿ ಯಾವ ರೀತಿಯಾಗಿ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ, ಜೊತೆಗೆ ಬ್ರೈನ್ನ ಫಂಕ್ಷನ್ ಯಾವ ರೀತಿಯಾಗಿದೆ, ಈ ಎಲ್ಲ ವಿಚಾರದ ಕುರಿತಂತೆ ಡಾಕ್ಟರ್ ಪ್ರಾಪರ್ ಇನ್ಫಾರ್ಮೇಷನ್ ನಿಮಗೆ ತಲುಪಿಸಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಷಾ ಡಯಾಗ್ನೋಸ್ಟಿಕ್ಸ್ ಅಂಡ್ ರಿಸರ್ಚ್ ಪ್ರೈವೇಟ್ ಲಿಮಿಟೆಡ್, ನಂಬರ್ 311, 15 ಮತ್ತು 16ನೇ ಕ್ರಾಸ್ ನಡುವಿನ ಸಂಪಿಗೆ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು 560003. ಸಂಪರ್ಕಿಸಿ 9591922418.